ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, 2026 ನಿಮ್ಮ ಜೀವನದ ಅಂತಃಶೋಧನೆಯ ವರ್ಷ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಮತ್ತು ಸಹ ಅಧಿಪತಿ ಕೇತು. ಮಂಗಳ ಶಕ್ತಿ ಕೊಟ್ಟರೆ ಕೇತು ವೈರಾಗ್ಯ ಕೊಡ್ತಾನೆ. 2026ರಲ್ಲಿ ಶನಿ ನಿಮ್ಮ 4ನೇ ಮನೆಯಲ್ಲಿ ದಯ್ಯ ಶನಿ ಆಗಿ ಇರ್ತಾನೆ. 4ನೇ ಮನೆ ಅಂದರೆ ಮನೆ, ತಾಯಿ, ಮನಸ್ಸು, ವಾಹನ, ಸುಖ. ಶನಿ ಇಲ್ಲಿ ಇದ್ದಾಗ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಮನೆಯಲ್ಲಿ ಕಲಹ, ತಾಯಿ ಆರೋಗ್ಯದಲ್ಲಿ ಏರುಪೇರು, ವಾಹನದಿಂದ ಖರ್ಚು ಬರುತ್ತೆ. ಅದರಲ್ಲೂ ಕೂಡ ಏಪ್ರಿಲ್ 29ರಿಂದ ಜೂನ್ 18ರ ಮಧ್ಯೆ ಮಂಗಳ ಶನಿ ಯುತಿ 4ನೇ ಮನೆಯಲ್ಲಿರುತ್ತೆ. ಇದು ಅಗ್ನಿಭೂಮಿ ಯುದ್ಧ ಯೋಗ. ಈ ಸಮಯದಲ್ಲಿ ಕೋಪದಲ್ಲಿ ಮನೆ ಬಿಟ್ಟು ಹೋದರೆ, ವಾಹನ ವೇಗವಾಗಿ ಓಡಿಸಿದರೆ, ಆಸ್ತಿ ವಿಷಯದಲ್ಲಿ ಸಹಿ ಹಾಕಿದರೆ ದೊಡ್ಡ ಅನಾಹುತ ಆಗುತ್ತೆ. ನಿಮ್ಮ ರಾಶಿ ನೀರಿನ ತತ್ವ. ಆದರೆ 2026ರಲ್ಲಿ ಬೆಂಕಿಯ ಪರೀಕ್ಷೆ ಎದುರಿಸಬೇಕು. ತಾಳ್ಮೆ ಕಳೆದುಕೊಂಡ್ರೆ ಎಲ್ಲ ಕೂಡ ಕಳೆದುಕೊಳ್ತೀರಾ. ಇನ್ನು ದೂರ ಇರಬೇಕಾದ 3 ಮಾರಣಾಂತಿಕ ಸ್ಥಾನಗಳು. ವೃಶ್ಚಿಕ ರಾಶಿಯವರು ರಹಸ್ಯವನ್ನು ಇಷ್ಟಪಡ್ತಾರೆ. ಆದರೆ 2026ರಲ್ಲಿ ಈ 3 ರಹಸ್ಯ ಸ್ಥಳಗಳು ನಿಮ್ಮ ಜೀವಕ್ಕೆ ಕೂತು ತರಬಹುದು. ಒಂದನೇದಾಗಿ ನಿರ್ಜನ ಪ್ರದೇಶ, ಹಾಳು ಬಾವಿ, ಗುಹೆ, ಸ್ಮಶಾನ, ಕತ್ತಲ ಕೋಣೆ. ನಿಮ್ಮ ರಾಶಿ 8ನೇ ಮನೆ. 8ನೇ ಮನೆ ಅಂದರೆ ರಹಸ್ಯ, ಮೃತ್ಯು, ಆಕಸ್ಮಿಕ, ತಂತ್ರ ಮಂತ್ರ. 2026ರಲ್ಲಿ ರಾಹು 5ನೇ ಮನೆಯಲ್ಲಿ ಇರೋದ್ರಿಂದ ಮಂತ್ರ ತಂತ್ರ ಬಾಧೆಯ ಯೋಗ ಇದೆ. ನಿರ್ಜನ ಪ್ರದೇಶ, ಸ್ಮಶಾನಕ್ಕೆ ಹೋದರೆ ನಕಾರಾತ್ಮಕ ಶಕ್ತಿ, ಪ್ರೇತಾತ್ಮ ನಿಮ್ಮ ಮೇಲೆ ಸವಾರಿ ಮಾಡುತ್ತೆ. ನಂತರ ಮನೆಯಲ್ಲಿ ವಸ್ತುಗಳು ತಾನಾಗಿಯೇ ಬೀಳೋದು, ದೀಪ ಆರಿ ಹೋಗೋದು, ಕೆಟ್ಟ ವಾಸನೆ ಬರೋದು ಶುರುವಾಗುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣದ ದಿನ ಈ ಸ್ಥಳಗಳಿಗೆ ಹೋಗೋದಕ್ಕೆ ಹೋಗಬೇಡಿ. ಒಂದು ವೇಳೆ ಹೋಗಲೇಬೇಕು ಅಂದರೆ ಕೈಯಲ್ಲಿ ಕಬ್ಬಿಣದ ಕಡಗ, ಜೇಬಿನಲ್ಲಿ ಕಲ್ಲುಪ್ಪು ಇಟ್ಕೊಂಡು ಹೋಗಿ. ಬಂದ ತಕ್ಷಣ ಸಾಸಿವೆ ಎಣ್ಣೆಯಿಂದ ಸ್ನಾನ ಮಾಡಿ. ಇನ್ನು ಎರಡನೇದಾಗಿ ಪೊಲೀಸ್ ಸ್ಟೇಷನ್, ಜೈಲು, ಕೋರ್ಟು, ವಕೀಲರ ಕಚೇರಿ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಶತ್ರುಬಾಧೆ, ಕೋರ್ಟ್ ಕೇಸು, ಪೊಲೀಸ್ ಕಾಟ ಜಾಸ್ತಿ. ನೀವು ತಪ್ಪು ಮಾಡಿದ್ರು ಕೂಡ ನಿಮ್ಮ ಮೇಲೆ ಸುಳ್ಳು ಆರೋಪ ಬರುತ್ತೆ. ಸಹಿ ಹಾಕುವಾಗ, ಮಾತು ಕೊಡುವಾಗ 100 ಬಾರಿ ಯೋಚನೆ ಮಾಡಿ. ಯಾರಿಗೂ ಜಾಮೀನು ನಿಲ್ಲಬೇಡಿ, ಬ್ಲ್ಯಾಂಕ್ ಚೆಕ್ ಕೊಡಬೇಡಿ. ಆಗಸ್ಟ್ 11ರಿಂದ ಅಕ್ಟೋಬರ್ 9ರ ಮಧ್ಯೆ ಕುಜ ರಾಹು ಇರೋದ್ರಿಂದ ಜಗಳ ಆಡಿದರೆ ಜೈಲು ಸೇರುವ ಸಾಧ್ಯತೆ ಇರುತ್ತೆ. ಕೋಪವನ್ನು ನುಂಗಿಕೊಳ್ಳಿ. ಅನಿವಾರ್ಯ ಆದಾದರೆ ಮಂಗಳವಾರ ಹನುಮಂತನಿಗೆ ಸಿಂಧೂರ ಅರ್ಪಿಸಿ 11 ಪ್ರದಕ್ಷಿಣೆ ಹಾಕಿ ನಂತರನೇ ಹೋಗಿ. ಇನ್ನು 3ನೇದು ಆಸ್ಪತ್ರೆಯ ICU, ಆಪರೇಷನ್ ಥಿಯೇಟರ್, ರಕ್ತದಾನ ಶಿಬಿರ. ಮಂಗಳ ರಕ್ತದ ಕಾರಕ. 2026ರಲ್ಲಿ ಮಂಗಳ ದುರ್ಬಲ ಇರೋದ್ರಿಂದ ರಕ್ತಕ್ಕೆ ಸಂಬಂಧಿಸಿದ ರೋಗ, ಅಪಘಾತದಿಂದ ರಕ್ತಸ್ರಾವ, ಸರ್ಜರಿ ಯೋಗ ಇದೆ. ಅನಗತ್ಯವಾಗಿ ಆಸ್ಪತ್ರೆಗೆ ಹೋದರೆ ನಿಮ್ಮ ಶಕ್ತಿನೇ ಕಡಿಮೆ ಆಗುತ್ತೆ. ರಕ್ತದಾನ ಮಾಡಿದರೆ ನಿಮ್ಮ ಆರೋಗ್ಯ ಕೆಡುತ್ತೆ. ಫೆಬ್ರವರಿ 20, ಮೇ 14, ನವೆಂಬರ್ 3 ಈ ದಿನಗಳಲ್ಲಿ ಯಾವುದೇ ಸರ್ಜರಿ, ಆಪರೇಷನ್ ಮಾಡಿಸಬೇಡಿ. ರಕ್ತ ಪರೀಕ್ಷೆಗೂ ಒಳ್ಳೆಯ ದಿನ ನೋಡಿ ಮಾಡಿಸಿ. ಆಸ್ಪತ್ರೆಯಿಂದ ಬಂದರೆ ಮನೆಗೆ ನೇರವಾಗಿ ಹೋಗಬೇಡಿ. ದೇವಸ್ಥಾನಕ್ಕೆ ಹೋಗಿ ಕರ್ಪೂರ ಹಚ್ಚಿ ನಂತರ ಮನೆಗೆ ಹೋಗಿ. ಇನ್ನು ಆರೋಗ್ಯ ಎಚ್ಚರಿಕೆ. 2026ರಲ್ಲಿ ದೇಹದ ಯಾವ ಭಾಗಕ್ಕೆ ಅಪಾಯ. ವೃಶ್ಚಿಕ ರಾಶಿ ಜನನಾಂಗ, ಮೂತ್ರಕೋಶ, ಗುದದ್ವಾರ, ರಕ್ತದ ರಾಶಿ. 2026ರಲ್ಲಿ ಈ ಭಾಗದ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಮೂಲವ್ಯಾಧಿ, ಫಿಸ್ತುಲ, ಖಾರ, ಮಸಾಲೆ ಪದಾರ್ಥ ಕಡಿಮೆ ಮಾಡಿ. ನೀರು ಜಾಸ್ತಿ ಕುಡಿರಿ. ಮಲಬದ್ಧತೆ ಆಗದಂತೆ ನೋಡಿಕೊಳ್ಳಿ. ಮೂತ್ರದ ಸೋಂಕು, UTI ಸಮಸ್ಯೆ ಕಾಡುತ್ತೆ. ಸಾರ್ವಜನಿಕ ಶೌಚಾಲಯ ಬಳಸಬೇಡಿ. ವೈಯಕ್ತಿಕ ಸ್ವಚ್ಛತೆ ಕಾಪಾಡಿ. ರಕ್ತದೊತ್ತಡ, ಕೋಪ ಜಾಸ್ತಿ, BP ಶೂಟ್ ಆಗುತ್ತೆ. ಹೃದಯಾಘಾತದ ಯೋಗ ಇದೆ. ಮಾರ್ಚ್ ಏಪ್ರಿಲ್ನಲ್ಲಿ BP ಚೆಕ್ ಮಾಡಿಸಿ. ಅಪಘಾತ, ವಾಹನ, ಬೆಂಕಿ, ವಿದ್ಯುತ್, ಚಾಕು, ಕತ್ತಿಯಿಂದ ಗಾಯ. ಅಡುಗೆ ಮನೆಯಲ್ಲಿ, ಕಾರ್ಖಾನೆಯಲ್ಲಿ ಜಾಗ್ರತೆ. ಕೆಂಪು ಬಣ್ಣದ ವಾಹನ 2026ರಲ್ಲಿ ಬೇಡ. ಪರಿಹಾರ: ಮಂಗಳವಾರ ಉಪವಾಸ, ಕೆಂಪು ಮಸೂರ್ ದಾಲ್, ಬೆಲ್ಲ ದಾನ ಮಾಡಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಹನುಮಾನ್ ಚಾಲಿಸ ಪ್ರತಿದಿನ. ಕೆಂಪು ಹವಳದ ಉಂಗುರ ಅನಾಮಿಕ ಬೆರಳಿಗೆ ಧರಿಸಿ. ಇನ್ನು ಆರ್ಥಿಕ ಸ್ಥಿತಿ, ಹಣದ ಒಳೆ ಹರಿಯುತ್ತಾ. ವೃಶ್ಚಿಕ ರಾಶಿಯವರಿಗೆ 8ನೇ ಮನೆ ಧನದ ಮನೆ. 8ನೇ ಮನೆ ಅಂದರೆ ಇನ್ಸುರೆನ್ಸ್, ಪಿತ್ರಾರ್ಜಿತ ಆಸ್ತಿ, ಸಾಲ, ಗುಪ್ತಧನ. 2026ರಲ್ಲಿ ಗುರು 7ನೇ ಮನೆಯಲ್ಲಿ ಇರೋದರಿಂದ ಪತ್ನಿ ಅಥವಾ ಪತಿ ಮೂಲಕ, ಪಾಲುದಾರಿಕೆ ಮೂಲಕ ಧನ ಲಾಭ ಆಗುತ್ತೆ. ಧನ ಲಾಭ ಯೋಗ. ಜುಲೈ ನಂತರ ಹಳೆಯ ಆಸ್ತಿ ವಿವಾದ ಬಗೆಹರಿದು ಪಾಲು ಸಿಗುತ್ತೆ. ಇನ್ಸುರೆನ್ಸ್, PF ಗ್ರ್ಯಾಚ್ಯುಟಿ ಹಣ ಬರುತ್ತೆ. ಷೇರು,
ಭೂಮಿ ಚಿನ್ನದಲ್ಲಿ ಹೂಡಿಕೆ ಲಾಭ ಕೊಡುತ್ತೆ. ಆದರೆ ಆಗಸ್ಟ್ ನಂತರ ಮಾತ್ರ ಸಂಶೋಧನೆ, ಜ್ಯೋತಿಷ್ಯ, ತಂತ್ರಜ್ಞಾನ, ವೈದ್ಯಕೀಯ ಕ್ಷೇತ್ರದವರಿಗೆ ಭರ್ಜರಿ ಆದಾಯ ಅನ್ನೋದು ಸಿಗುತ್ತೆ. ಇನ್ನು ಧನ ನಷ್ಟ ಯೋಗ ಜನವರಿ ಮಾರ್ಚ್ನಲ್ಲಿ ಆಸ್ಪತ್ರೆ, ಸರ್ಜರಿ, ಕೋರ್ಟ್ ಕಚೇರಿ, ವಾಹನ ಅಪಘಾತ, ರಿಪೇರಿ, ಮೋಸ, ಕಳ್ಳತನ, ಮನೆಗೆ ಬೀಗ ಹಾಕಿ ಹೋಗುವಾಗ ಜಾಗ್ರತೆ, ಡಿಜಿಟಲ್ ಮೋಸ, OTP ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಸಾಲ ಕೊಟ್ಟರೆ ವಾಪಸ್ ಬರಲ್ಲ, ಸಾಲ ಮಾಡಿದರೆ ತೀರಿಸೋಕೆ ಆಗೋಲ್ಲ. ಇನ್ನು ಪರಿಹಾರ, ಮನೆಯ ನೈಋತ್ಯ ಮೂಲೆಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ಇಡೀ ಪ್ರತಿದಿನ ನೀರು ಬದಲಿಸಿ. ಮಂಗಳವಾರ ಕೆಂಪು ಬಟ್ಟೆಯಲ್ಲಿ 7 ಕೆಂಪು ಮೆಣಸಿನಕಾಯಿ ಕಟ್ಟಿ ಮುಖ್ಯ ದ್ವಾರಕ್ಕೆ ಕಟ್ಟಿ. ಕೆಟ್ಟ ದೃಷ್ಟಿ, ಧನ ನಷ್ಟ ತಡೆಯುತ್ತೆ. ಉದ್ಯೋಗ ಮತ್ತು ವ್ಯಾಪಾರ, ನೌಕರರು 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೆಲಸದಲ್ಲಿ ರಾಜಕೀಯ ಪಿತೂರಿ ಜಾಸ್ತಿ. ನಿಮ್ಮ ಕೆಲಸದ ಕ್ರೆಡಿಟ್ ಬೇರೆಯವರು ತೆಗೆದುಕೊಳ್ತಾರೆ. ಬಾಸ್ ನಿಮ್ಮನ್ನು ಅನುಮಾನದಿಂದ ನೋಡ್ತಾರೆ. ಆದರೆ ನಿಮ್ಮ ಕೆಲಸ ಬಿಟ್ಟು ಕೊಡಬೇಡಿ. ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ ಕಷ್ಟಪಟ್ಟರೆ ಫಲ ಸಿಗುತ್ತೆ. ಅಕ್ಟೋಬರ್ ನಂತರ ಪ್ರಮೋಷನ್, ವರ್ಗಾವಣೆ ಯೋಗ. ಪೊಲೀಸ್, ಸೈನ್ಯ, ಸರ್ಜನ್, ಇಂಜಿನಿಯರಿಂಗ್, ಮೈನಿಂಗ್, ರಿಸರ್ಚ್ ಕ್ಷೇತ್ರದವರಿಗೆ 2026 ಅದೃಷ್ಟದ ವರ್ಷ ಆಗಿರುತ್ತೆ. ವ್ಯಾಪಾರ, ರಹಸ್ಯವಾಗಿ ವ್ಯಾಪಾರ ಮಾಡುವವರಿಗೆ, ಕಮಿಷನ್ ಏಜೆಂಟ್, ಡಿಟೆಕ್ಟಿವ್, ಜ್ಯೋತಿಷಿ, ವೈದ್ಯರಿಗೆ ಒಳ್ಳೆಯ ಕಾಲ. ಆದರೆ ಪಾಲುದಾರಿಕೆ ಬೇಡ. ಒಂಟಿಯಾಗಿ ಮಾಡಿ. ಕಬ್ಬಿಣ, ಸಿಮೆಂಟ್, ರಿಯಲ್ ಎಸ್ಟೇಟ್, ಮೆಡಿಕಲ್ ಸ್ಟೋರ್, ಸರ್ಜಿಕಲ್ ಐಟಮ್ಸ್ ವ್ಯಾಪಾರ ಲಾಭದಾಯಕವಾಗಿರುತ್ತೆ. ಅಂಗಡಿಯಲ್ಲಿ ಮಂಗಳವಾರ ಹನುಮಂತನ ಫೋಟೋ ಇಟ್ಟು ಎಣ್ಣೆ ದೀಪ ಹಚ್ಚಿ. ಗ್ರಾಹಕರ ಜೊತೆ ಜಗಳ ಬೇಡ. ಒಂದು ಗ್ರಾಹಕ ಹೋದರೆ 10 ಗ್ರಾಹಕ ಹೋಗ್ತಾರೆ. ಇನ್ನು ಕುಟುಂಬ, ದಾಂಪತ್ಯ, ರಹಸ್ಯ ಸಂಬಂಧ. ವೃಶ್ಚಿಕ ರಾಶಿ ರಹಸ್ಯದ ರಾಶಿ. 2026ರಲ್ಲಿ ನಿಮ್ಮ ರಹಸ್ಯ ಬಯಲಾಗುವ ಭಯ ಇದೆ. 7ನೇ ಮನೆಯಲ್ಲಿ ಗುರು, ಸಂಗಾತಿ, ಧಾರ್ಮಿಕ, ಒಳ್ಳೆಯವರು. ಆದರೆ ನಿಮ್ಮ ಸಂಶಯ ಪಿಸಾಚಿ ಎಲ್ಲ ಹಾಳು ಮಾಡುತ್ತೆ. ಫೋನ್ ಚೆಕ್ ಮಾಡೋದು, ಹಿಂಬಾಲಿಸೋದು ಮಾಡಬೇಡಿ. ನಂಬಿಕೆ ಇಡಿ, ಇಲ್ಲದಿದ್ದರೆ ವಿಚ್ಛೇದನವರೆಗೂ ಕೂಡ ಹೋಗ್ಬೋದು. ಲೈಂಗಿಕ ಜೀವನದಲ್ಲಿ ಸಮಸ್ಯೆ, ವೈದ್ಯರ ಸಲಹೆ ಪಡೀರಿ. ಮುಜುಗರ ಬೇಡ. ರಹಸ್ಯ ಸಂಬಂಧ, ರಾಹು 5ನೇ ಮನೆಯಲ್ಲಿ ವಿವಾಹೇತರ ಸಂಬಂಧಕ್ಕೆ ಮನಸ್ಸು ಹೋಗುತ್ತೆ. ಆದರೆ ಸಿಕ್ಕಿಬಿದ್ರೆ ಮನೆ, ಮಾನ, ಮರ್ಯಾದೆ ಎಲ್ಲ ಕೂಡ ಹೊರಟೋಗ್ಬಿಡುತ್ತೆ. ಜೂನ್ ಜುಲೈಯಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು 4ನೇ ಮನೆಯಲ್ಲಿ ಶನಿ, ತಾಯಿಯ ಆರೋಗ್ಯ ಹದಗೆಡುತ್ತೆ. ಕಾಲು ನೋವು, ಮೊಣಕಾಲು ಸಮಸ್ಯೆ, ತಾಯಿ ಜೊತೆ ಜಗಳ ಬೇಡ. ಸೇವೆ ಮಾಡಿ. ತಾಯಿಯ ಆಶೀರ್ವಾದ ಇದ್ದರೆ ಶನಿ ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಮನೆ ಕಟ್ಟೋದು, ರಿಪೇರಿ 2026ರಲ್ಲಿ ಬೇಡ. ಮಾಡಿದರೆ ಖರ್ಚು ನಿಲ್ಲಲ್ಲ, ಜಗಳ ಆಗುತ್ತೆ. ಬಾಡಿಗೆ ಮನೆಯಲ್ಲಿದ್ದರೆ ಮನೆ ಮಾಲೀಕರ ಜೊತೆ ಜಗಳ. ಇನ್ನು ಮಹಾ ಪರಿಹಾರಗಳೇನೇನು? ವೃಶ್ಚಿಕ ರಾಶಿಯವರಿಗೆ ಹನುಮಂತನೇ ರಕ್ಷಕ. ಪ್ರತಿದಿನ ಹನುಮಾನ್ ಚಾಲಿಸ, ಮಂಗಳವಾರ, ಶನಿವಾರ ಹನುಮಂತನಿಗೆ ಸಿಂಧೂರ ಎಣ್ಣೆ ಅರ್ಪಿಸಿ. ಕಾಲಭೈರವ 8ನೇ ಮನೆಯ ಅಧಿದೇವತೆ ಕಾಲಭೈರವ. ಭಾನುವಾರ ಕಾಲಭೈರವನಿಗೆ ಕಪ್ಪು ಎಳ್ಳು, ಎಣ್ಣೆ ದೀಪ ಹಚ್ಚಿ. ಅಪಘಾತ, ಆಕಸ್ಮಿಕದಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಹವಳ, ಅನಾಮಿಕ ಬೆರಳಿಗೆ 6 ಕ್ಯಾರೆಟ್ ಹವಳ ತಾಮ್ರ ಅಥವಾ ಚಿನ್ನದಲ್ಲಿ ಧರಿಸಿ. ಮಂಗಳವಾರ ಬೆಳಿಗ್ಗೆ ಧರಿಸಿ. ರಕ್ತ, ಧೈರ್ಯ, ಆಸ್ತಿ ರಕ್ಷಣೆ. ದಾನ, ಮಂಗಳವಾರ ಕೆಂಪು ಬಟ್ಟೆ, ಮಸೂರ್ ದಾಲ್, ಬೆಲ್ಲ, ತಾಮ್ರ. ಶನಿವಾರ ಕಪ್ಪು ಎಳ್ಳು, ಕಪ್ಪು ಉದ್ದು, ಕಬ್ಬಿಣ, ಕುಂಡರಿಗೆ, ಕಾರ್ಮಿಕರಿಗೆ ದಾನ ಮಾಡಿ. ಮಂತ್ರ: ಓಂ ಹ್ರೀಂ ಶ್ರೀ ಮಂಗಲಾಯ ನಮಃ 108 ಬಾರಿ. ಓಂ ಶಂ ಶನೇಶ್ವರಾಯ ನಮಃ 23 ಬಾರಿ. 2 ಜಪಿಸಿ. ಮನೆ ದಕ್ಷಿಣ ದಿಕ್ಕಿಗೆ ಭಾರ ಇರಲಿ. ಅಲ್ಲಿ ಅಡುಗೆ ಮನೆ, ಮೆಟ್ಟಿಲು ಇರಲಿ. ಮನೆ ಮಧ್ಯದಲ್ಲಿ ಗುಂಡಿ, ನೀರಿನ ತೊಟ್ಟಿ ಬೇಡ. ಮುಖ್ಯ ದ್ವಾರಕ್ಕೆ ಕಬ್ಬಿಣದ ಕೀಲಿ ಹಾಕಿ. ಕೆಟ್ಟ ಶಕ್ತಿ ಒಳಗೆ ಬರಲ್ಲ. ಕೊನೆಯ ಎಚ್ಚರಿಕೆ: ಪರಿವರ್ತನೆ ಅಥವಾ ವಿನಾಶ. ವೃಶ್ಚಿಕ ರಾಶಿಯವರೇ 2026 ನಿಮ್ಮನ್ನು ಒಡೆಯುತ್ತೆ, ಮತ್ತೆ ಕಟ್ಟುತ್ತೆ. ಚೇಳು ತನ್ನ ಪೊರೆ ಬಿಡುವಂತೆ ನೀವು ನಿಮ್ಮ ಹಳೆಯ ಅಹಂಕಾರ, ಸೇಡು, ರಹಸ್ಯ, ಕೋಪವನ್ನು ಬಿಡಬೇಕು. ಇಲ್ಲದಿದ್ದರೆ ವಿಧಿ ನಿಮ್ಮನ್ನು ಬಲವಂತವಾಗಿ ಬಿಡಿಸುತ್ತೆ. ನಿಮ್ಮ ಅಂತಃಶಕ್ತಿ ಅಪಾರ, ಅದನ್ನು ಸೃಜನಶೀಲಾತ್ಮಕವಾಗಿ ಬಳಸಿ. ವಿನಾಶಕಾರಿಯಾಗಿ ಅಲ್ಲ. ಯಾರಿಗೂ ಶಾಪ ಹಾಕಬೇಡಿ, ಕೆಟ್ಟದ್ದು ಬಯಸಬೇಡಿ. ನೀವು ಬಯಸಿದ್ದು 10 ಪಟ್ಟು ಹೆಚ್ಚಾಗಿ ನಿಮಗೆ ವಾಪಸ್ ಬರುತ್ತೆ. ಈ ವಿಡಿಯೋವನ್ನು 3 ಬಾರಿ ನೋಡಿ. ಪ್ರತಿ ಹೊಸ ಬಾರಿ ಕೂಡ ನಿಮಗೆ ಹೊಸದಾಗಿ ಅರ್ಥ ಆಗುತ್ತೆ. ಕಮೆಂಟಲ್ಲಿ ಜೈ ಶ್ರೀರಾಮ್, ಜೈ ಬಜರಂಗಬಲಿ, ಜೈ ಕಾಲಭೈರವ ಅಂತ ಬರೀರಿ. ನಿಮ್ಮ ಎಲ್ಲ ಭಯ, ಶತ್ರು, ದೋಷ ಭಸ್ಮವಾಗಲಿ. ಈ ವಿಡಿಯೋವನ್ನು ನಿಮ್ಮ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಕಳಿಸಿ. ಎಚ್ಚರಿಕೆ ಕೊಟ್ಟರೆ ಪುಣ್ಯ ಬರುತ್ತೆ. ನಿಮ್ಮ ಪಾಲಿಗೆ ಮೃತ್ಯುವಿನಿಂದ ಅಮೃತ ತತ್ವದೆಡೆಗೆ ಪಯಣ ಅನ್ನೋದಾಗುತ್ತೆ. ಶುಭಂ ಭವತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.